ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ ವಿರಾಟ್ ಕೊಹ್ಲಿ ರಿಲೇಟೆಡ್ ಅಪ್ಡೇಟ್ ಬರ್ತಿದ್ದೆ. ಮಗ್ಗ ವಿರಾಟ್ ಕೊಹ್ಲಿ ಅವರ ಆಬ್ಸೆನ್ಸು ಏನಕ್ಕೆ ಟೆಸ್ಟ್ ಸೀರೀಸ್ ಅಲ್ಲಿ ಅಂತ ಕ್ವೆಶನ್ ಅಂತೂ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆದಾಗಿಂದ ವಿರಾಟ್ ಕೊಹ್ಲಿ ಎಕ್ಸಿಟ್ ಆದಾಗಿಂದ ಒಂದು ಕ್ವೆಶನ್ ಅಂತೂ ನಮಗೆ ಖಂಡಿತ ಇದೆ. ಅದೇನಕ್ಕೆ ಅಂತ ನಮಗಂತೂ ಗೊತ್ತಿಲ್ಲ. ಪರ್ಸನಲ್ ರೀಸನ್ ಅಂತಾನೆ ಅವತ್ತಿಂದನೂ ಕೂಡ ರಾಗಗಳು ಗಾನಗಳು ಸೌಂಡ್ ಬರ್ತಾ ಇರೋದು. ಬಟ್ ನೆನ್ನೆ ಎಬಿ ಡಿವಿಲಿಯರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ. ಇದರಿಂದ ಸ್ವಲ್ಪ ಮಟ್ಟಿಗೆ ರಿವೀಲ್ ಆಗಿದೆ ಏನಕ್ಕೆ ವಿರಾಟ್ ಕೊಹ್ಲಿ ಅವರು ಈಚೆ ಹೋಗಿದ್ದಾರೆ ಅಂತ ಈ ಟೆಸ್ಟ್ ಸೀರೀಸ್ ಇಂದ. ಇನ್ನ ಮೂರನೇ ಟೆಸ್ಟ್ ಮ್ಯಾಚ್ ಇಂದ ಇವರ ಅವೈಲಬಿಲಿಟಿ ಒಂದು ಕ್ವೆಶನ್ ಅಲ್ಲಿ ಇದೆ. ಇನ್ನ ಯಾವುದೇ ರೀತಿಯ ಕನ್ಫರ್ಮೇಶನ್ ವಿರಾಟ್ ಕೊಹ್ಲಿ ಅವರಿಂದ ಸಿಕ್ಕಿಲ್ವಂತೆ ಸೆಲೆಕ್ಟರ್ಸ್ಗೆ. ಆದ್ರಿಂದ ಸ್ವಲ್ಪ ಅವರು ಸ್ಕ್ವಾಡ್ ನ ಅನೌನ್ಸ್ ಮಾಡೋದನ್ನು ಕೂಡ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ವಿರಾಟ್ ಕೊಹ್ಲಿ ಇನ್ ಕೇಸ್ ಏನಾದ್ರೂ ಒಂದು ಸೆಲೆಕ್ಷನ್ಗೆ ಅವೈಲೇಬಲ್ ಇಲ್ಲ ಅಂತ ಹೇಳ್ಕೊಂಡ್ರು ಅಂತಂದ್ರೆ ಥರ್ಡ್ ಟೆಸ್ಟ್ ಮ್ಯಾಚ್ಗೆ ಅಥವಾ ಈ ಸೀರೀಸ್ಗೆ ಅವೈಲೇಬಲ್ ಇಲ್ಲ ಅಂತ ಹೇಳ್ಕೊಂಡ್ರು ಅಂತಂದ್ರೆ ಸೆಲೆಕ್ಟರ್ಸ್ ಅವರ ಡಿಸಿಷನ್ ನ ಅಕ್ಸೆಪ್ಟ್ ಮಾಡ್ತಾರಂತೆ, ಒಂಥರ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಗೊತ್ತಿಲ್ಲ ಆಡ್ತಾರೋ ಆಡೋದಿಲ್ವ ಅಂತ, ಇನ್ನ ಕನ್ಫರ್ಮೇಶನ್ ಅಂತೂ ಸಿಕ್ಕಿಲ್ಲ. ಸ್ಕ್ವಾಡ್ ಅನೌನ್ಸ್ ಆದ್ಮೇಲೆ ಕನ್ಫರ್ಮೇಶನ್ ಸಿಗುತ್ತೆ. ನನ್ನ ಪ್ರಕಾರ ಆಡೋದಿಕ್ಕೆ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಪೆಕ್ಟೇಷನ್ ಅಂತೂ ವಿಪರೀತವಾಗಿ ಇಟ್ಕೊಂಡಿದ್ದೀನಿ. ಬಟ್ ಎಬಿ ಡಿವಿಲಿಯರ್ಸ್ ಅವ್ರು ನೆನ್ನೆ ಹೇಳಿದ್ದ ಕೇಳಿ ಸ್ವಲ್ಪ ಜನ ಕ್ರಿಟಿಸೈಸ್ ಮಾಡೋರು ಇದ್ದೇ ಇರ್ತೀರಾ. ಎಬಿ ಡಿವಿಲಿಯರ್ಸ್ನೆಲ್ಲ ಮಾಡೋರು ಇರ್ತೀರಾ, ಆಮೇಲೆ ವಿರಾಟ್ ಕೊಹ್ಲಿ ಮಾಡೋರು ಇರ್ತೀರಾ. ಏನ್ ಗುರು ಇವ್ರದ್ದು ಡಿಸಿಷನ್ ಚಿಲ್ಲರ್ ಡಿಸಿಷನ್ಸ್ಗಳ ಇದಕ್ಕೆಲ್ಲ ಇವಾಗ ಏನಾಗೋರು ಟೈಮು ಅಂತ ಹೇಳ್ತೀರಾ. ಎಬಿ ಡಿವಿಲಿಯರ್ಸ್ ಅವರು ಹೇಳಿದ್ರು ಅವರು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ವಿರಾಟ್ ಕೊಹ್ಲಿಗೆ ಅನ್ನಿಸ್ತು. ಅದಕ್ಕೋಸ್ಕರ ಫ್ಯಾಮಿಲಿ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ನ ನೆನ್ನೆ ಕೊಟ್ಟರು. ವಿರಾಟ್ ಕೊಹ್ಲಿ ಇಸ್ ಆಲ್ ಸೇಫ್, ಆಲ್ ಗುಡ್ ಅಂತ ಹೇಳಿದ್ದಾರೆ. ಅವರು ಪರ್ಸ್ನಲ್ ಆಗಿ ಚಾಟ್ ಮಾಡಿದ್ರಂತೆ ಅವ್ರ ಜೊತೆಗೆ. ಅವರು ಹೇಳಿದ್ದಿಷ್ಟೇ ಅಂತೆ, ನಾನು ಪರ್ಫೆಕ್ಟ್ಲಿ ಫೈನ್ ಆಗಿದ್ದೀನಿ, ಏನೂ ಆಗಿಲ್ಲ, ಪರ್ಸ್ನಲ್ ರೀಸನ್ಸ್ ಅಂತ ಹೇಳ್ಕೊಂಡು ಹೋಗಿರೋದು ವಿರಾಟ್ ಕೊಹ್ಲಿ ಅವರು. ಜೊತೆಗೆ ಇನ್ನೂ ಒಂದು ಅಪ್ಡೇಟ್, ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅವರು ಹೊಸ ಬೇಬಿಗೆ ಟ್ರೈ ಮಾಡ್ತಾ ಇರೋದ್ರಿಂದ ಅವರು ಈ ಒಂದು ಬ್ರೇಕ್ನ ತಗೊಂಡಿದ್ದಾರೆ ಅನ್ನೋ ಥರ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದನ್ನ ನೋಡಿದಂಥವ್ರು ವ್ಯೂವರ್ಸು, ಗುರು ಇದು ನ್ಯಾಷನಲ್ ಡ್ಯೂಟಿ ನಡೀತಾ ಇರಬೇಕಾದ್ರೆ ಏನ್ ಗುರು ಇವೆಲ್ಲ ಚಿಲ್ಚಿದ್ರ ರೀಸನ್ಸ್ ಎಲ್ಲ ಕುಟ್ಕೊಂಡು ಹೋಗ್ತಾರೆ ವಿರಾಟ್ ಕೊಹ್ಲಿ ಅನ್ನೋ ಥರ ಎಲ್ಲ ಬೈಯೋದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿಗೆ ಒಂಥರ ನೆಗೆಟಿವ್ ಆಗಿದ್ದು ಪ್ರಾಜೆಕ್ಟ್ ಆಗಿದೆ. ಎಬಿ ಡಿವಿಲಿಯರ್ಸ್ ಅವರು ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಾದ್ಮೇಲೆ ಇವ್ರು ಪರ್ಸನಲ್ ರೀಸನ್ಸ್ ಅಂತ ಹೇಳ್ಕೊಂಡು ಹೋಗಿದ್ದು. ಬಟ್ ಇಲ್ಲಿ ಎಬಿ ಡಿವಿಲಿಯರ್ಸ್ ಈ ರೀಸನ್ನ ರಿವೀಲ್ ಮಾಡ್ಬಿಟ್ಟಿದಾರಲ್ಲ, ಇದು ಒಂದು ಸ್ವಲ್ಪ ಕ್ರಿಟಿಸೈಸ್ ಮಾಡ್ತಾ ಇದಾರಲ್ಲ. ಏನ್ ಗುರು ವಿರಾಟ್ ಕೊಹ್ಲಿ ಇದಕ್ಕೆಲ್ಲ ಹೋಗ್ತಾರೆ, ಏನು ಬೇರೆ ಟೈಮ್ ಏನು ಇರಲ್ಲ, ತಿಂಗಳಾನ್ಗಟ್ಲೆ ರಜಾ ಕೊಡ್ತಾರಪ್ಪ ಅಲ್ಲಿ BCCI ಅವರು, ಅವಾಗೆಲ್ಲ ಫ್ಯಾಮಿಲಿಗೆ ಟೈಮೇ ಇರೋದಿಲ್ವಲ್ಲ ಇಲ್ವಾ, ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಥರ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸಲ್ಲಿ 5 ಮ್ಯಾಚ್ ಸೀರೀಸಲ್ಲಿ ಈ ಥರ ಕಾಲು ಎತ್ಕೊಂಡು ಕೈ ಎತ್ಕೊಂಡು ಹೋಯ್ತು ಅಂತಂದರೆ ಏನಮ್ಮ ಇದು ಅಂತ. ಸೊ ಇವಾಗ ಎಬಿ ಡಿವಿಲಿಯರ್ಸ್ ರಿವೀಲ್ ಮಾಡಬಾರ್ದಾಗಿತ್ತು ಈ ರೀಸನ್ಸ್ಗಳನ್ನೆಲ್ಲ, ಬಟ್ ಆದರೂ ರಿವೀಲ್ ಮಾಡಿಬಿಟ್ಟಿದ್ರೆ. ಈ ರಿವೀಲ್ ಮಾಡಿರುವಂಥ ವಿಡಿಯೋ ನಾನು ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ಹಾಕಿರ್ತೀನಿ, ಹೋಗಿ ಬೇಕಾದ್ರೆ ನೋಡ್ಬೋದು. ಲಿಂಕ್ ಡೌನ್ ಇನ್ ದ ಡಿಸ್ಕ್ರಿಪ್ಷನ್. ನಮ್ಮ ಟೆಲಿಗ್ರಾಮ್ ಚಾನಲ್ ಎಬಿ ಡಿವಿಲಿಯರ್ಸ್ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿರುವಂಥದ್ದು ಇದನ್ನ ಹಾಕಿರ್ತೀನಿ. ಸೊ ಓಕೆ, ಎಬಿ ಡಿವಿಲಿಯರ್ಸ್ ಇದನ್ನ ಈ ಟೈಮಲ್ಲಿ ಹೇಳಿರಬಾರ್ದಾಗಿತ್ತು ಅಂತ ನನಗೇನೋ ಅನ್ಸುತ್ತೆ. ಯಾಕಂದ್ರೆ ಏನೋ ಪರ್ಸನಲ್ ರೀಸನ್ಸ್ ಅಂತ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರು. ಏನು ಇದೇ ರೀಸನ್ ಅದೇ ರೀಸನ್ ಅಂತ ಏನು ಹೇಳಿರಲಿಲ್ಲ. ಬಟ್ ಇವಾಗ ಇವರು ಬೇಬಿಗೆ ಟ್ರೈ ಮಾಡ್ತಾ ಇದ್ದಾರೆ, ಅದು ಇದು ಅಂತ ಸೆಕೆಂಡ್ ಬೇಬಿಗೆ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟಿರೋದ್ರಿಂದ ಇದೊಂಥರ ನೆಗೆಟಿವ್ ಆಗಿ ತಗೊಂತಾರಲ್ಲ ಫ್ಯಾನ್ಸ್ಗಳು, ಕ್ರಿಕೆಟಿಂಗ್ ಫ್ಯಾನ್ಸ್ಗಳು ತಗೊತಾರೆ. ಯಾಕಂದರೆ ಇದು ಸೀರೀಸ್ ನಡೀತಾ ಇದೆ, ನ್ಯಾಷನಲ್ ಡ್ಯೂಟಿ ನಡೀತಾ ಇದೆ. ಈ ಟೈಮಲ್ಲಿ ಇದು ಅದು ಎಲ್ಲ ಬೇಕಾಗಿರೋ ತಿಂಗಳಾನ್ಗಟ್ಲೆ ರೆಸ್ಟ್ ಕೊಡ್ತಾರಪ್ಪ BCCI ಅವರು, ಅದು ಇದು ಅಂತೆಲ್ಲ ಆ ನೆಗೆಟಿವ್ ಬಿದ್ದಿದೆ ಇವಾಗ ಒಂದು ಸ್ವಲ್ಪ. ಸೊ ಆದಷ್ಟು ಬೇಗ ವಿರಾಟ್ ಕೊಹ್ಲಿ ಅವ್ರು ಬರಲಿ. ಒಂದು ವೇಳೆ 3rd, 4th, 5th ಮ್ಯಾಚ್ಗೆ ಏನಾದ್ರು ಅವೈಲೇಬಲ್ ಇಲ್ಲ ಅಂತ ಹೇಳ್ಕೊಂಡ್ರು ಅಂತಂದರೆ ಇದನ್ನ ನೆಗೆಟಿವ್ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ 3rd ಮ್ಯಾಚಿಂದ ಅವೈಲೇಬಲ್ ಆದರು ಅಂತಂದರೆ ಈ ನೆಗೆಟಿವ್ ಆಗಿರೋದೆಲ್ಲ ಸ್ವಲ್ಪ ಪಾಸಿಟಿವ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಎಬಿ ಡಿವಿಲಿಯರ್ಸ್ ಕೂಡ ಹೇಳಿದ್ದಾರೆ ಅವರ ಡಿಸಿಷನ್ ರೆಸ್ಪೆಕ್ಟ್ ಮಾಡಲೇಬೇಕು. ಯಾಕಂದರೆ ಫ್ಯಾಮಿಲಿ ವಿಚಾರ ಅಂತ ಬಂದಾಗ BCCI ಅವ್ರು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅವರೇನು ಬೇರೆ ರೀಸನ್ಸ್ಗೆ ಏನು ಪಾರ್ಟಿ ಗೀಟಿ ಮಾಡೋಕ್ಕೆಲ್ಲೂ ಹೋಗಿಲ್ಲ, ಏನೋ ಫ್ಯಾಮಿಲಿ ರೀಸನ್ಸ್ ಅಂತ ಅಂದ್ಕೊಂಡು ಹೋಗಿದ್ದಾರೆ. ಇದನ್ನು ರೆಸ್ಪೆಕ್ಟ್ ಮಾಡಬೇಕು, BCCI ರೆಸ್ಪೆಕ್ಟ್ ಮಾಡಬೇಕು, ಜೊತೆಗೆ ಫ್ಯಾನ್ಸು ಕೂಡ ಇದನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ ಎಬಿ ಡಿವಿಲಿಯರ್ಸ್ ಅವರು ಹೇಳಿದ್ದಾರೆ. ಸೊ ನೋಡೋಣ ಜನಗಳು ಇದನ್ನು ಯಾವ ಥರ ತಗೋತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.